ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಶಾನಸ್ ಬ್ಲಾಗ್. ಸೊ ಇವತ್ತು ಈ ಬ್ಲಾಗಲ್ಲಿ ಏನು ನೋಡ್ತೀರಾ ಅಂದರೆ, ಇವತ್ತು ವರಲಕ್ಷ್ಮಿ ಹಬ್ಬ. ಸೊ ವರಲಕ್ಷ್ಮಿ ಹಬ್ಬದ ಪೂಜೆ ಮಾಡಬೇಕು. ಇವಾಗ ಅಂತೂ ಇವಾಗಲೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೆಕ್ಸ್ಟು ಪೂಜೆ ಮಾಡಬೇಕು. ನಮ್ಮ ಮನೇಲೇನು ವರಲಕ್ಷ್ಮಿ ಎಲ್ಲ ಕೂರಿಸಿ ಮಾಡಲ್ಲ, ಜಸ್ಟ್ ನಾರ್ಮಲ್ ದೇವ್ರ ಮನೆಯಲ್ಲಿರೋ ದೇವ್ರಿಗೆಲ್ಲ ಪೂಜೆ ಮಾಡ್ತೀನಿ ಅಷ್ಟೇ. ಸೊ ಬೆಳಗ್ಗೆ ಎದ್ದು ಮನೆ ಗುಡಿಸಿ ಒರೆಸಿ ನೆನ್ನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಕ್ಕಿದ್ದು. ಸೊ ಇವಾಗ ಸದ್ಯಕ್ಕೆ ಹೂವೆಲ್ಲ ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಹೊಸ್ಲಿಕ್ಕೆ ಇಕ್ಬಿಟ್ಟು ಪೂಜೆ ಮಾಡೋದು ಅಷ್ಟೇ. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾರ್ಮಲ್ ಅತ್ತೆ ಮನೆ ರಿಲೇಟಿವ್ಸ್ ಮನೆಗೆಲ್ಲ ಹೋಗ್ತೀವಿ ಅಷ್ಟೇ. ಬಾಯ್. ಫುಲ್ಲು ರೆಡಿ ಆಗಾಯಿತು. ಇವಾಗ ಪೂಜೆ ಮಾಡಬೇಕು. ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇಕ್ಕಿದ್ದೀವಿ. ಸೊ ನೆಕ್ಸ್ಟ್ ಪೂಜೆ ಮಾಡಿಬಿಟ್ಟು ನಮ್ಮ ಅತ್ತೆ ಮನೆಗೆ ಹೋಗ್ತೀವಿ. ಹಾಯ್ ಗಾಯ್ಸ್, ಇವಾಗ ತಿಂಡಿ ತಿಂದ್ಬಿಟ್ಟು ಮನೆಯಿಂದ ಹೊರಟಿದ್ದೀವಿ. ಆನ್ ದ ವೇ ಟು ಮೈ ಮದರ್ ಇನ್ ಲಾ ಹೋಮ್. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಆಗಿದೆ. ಅರ್ಶಿನ ಕುಂಕುಮ ತಗೊಬಿಟ್ಟು ಸ್ವಲ್ಪ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು. ಸ್ವೀಟು ಖಾರ ಆ ಥರ ಎಲ್ಲ ಮಾಡಿಬಿಟ್ಟು ತಿಂದ್ಬಿಟ್ಟು ತಿರುಗು ಇನ್ನೊಂದು ರಿಲೇಟಿವ್ಸ್ ಮನೆಗೆ ಹೋಗಬೇಕು ಅಷ್ಟೇ. ಹಾಯ್ ಗಾಯ್ಸ್, ನಾನು ಅವಾಗಲೇ ಹೇಳಿದ್ದಾರೆ ಇವಾಗ ನಮ್ಮ ಅತ್ತೆ ಮನೆಗೆ ಬಂದಿದ್ದೀನಿ. ಸೊ ಇವಾಗ ನಮ್ಮ ಅತ್ತೆ ಮನೆಯಲ್ಲಿ ಹಬ್ಬದ ಊಟ ತುಂಬ ಏನು ಸ್ಪೆಷಲ್ ಇಲ್ಲ, ನಾರ್ಮಲ್ ಆಗಿ ಅನ್ನ ಸಾಂಬಾರು, ವಡೆ ಪಾಯಸ, ಇಲ್ಲ ಯಾವುದೋ ಸ್ವೀಟ್ ಪಾಯಸ ಅಂತ ಏನೋ ಕನ್ಫರ್ಮ್ ಆಗಿಲ್ಲ. ಸೊ ಅದನ್ನು ಮಾಡಬೇಕು. ಇನ್ನು ಪ್ರಿಪ್ರೇಷನ್ ಹೋಗ್ತಾ ಇದೆ. ಸೊ ಇವಾಗ ನಮ್ಮ ಹೊರಗತ್ತಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ಏನೇನಿದೆ ಅಂತ. ಸೊ ಇವಾಗ ವಡೆಗೋಸ್ಕರ ಬೇಳೆನ ಹಾಕವ್ರೆ. ಸೊ ನೆಕ್ಸ್ಟ್ ಏನು ರೆಸಿಪಿ ಅಂತ ಗೊತ್ತಿಲ್ಲ, ಕೇಳೋಣ. ಶಶಿ, ಏನು ಮಾಡ್ತೀಯ ಅವತ್ತು ಅಡುಗೆ? ಬೇಳೆ ಸಾಂಬಾರ್, ನುಗ್ಗೆಕಾಯಿ ಬೇಳೆ ಸಾಂಬಾರ್, ಆಮೇಲೆ ಆಲ್ಕೀರ್, ವಡೆ, ಅನ್ನ ಸಾಂಬಾರ್, ಪಲ್ಯ, ಆಮೇಲೆ ಅಷ್ಟೇನಾ? ಓಕೆ. ಎಸ್, ನಮ್ಮ ಬಾವ ವಡೆಗೋಸ್ಕರ ಸಬ್ಬಕ್ಕಿ ಸೊಪ್ಪು ತಂದವ್ರೆ. ಏಯ್! ಸೊ ಇವಾಗ ನೆಕ್ಸ್ಟು ವಡೆ ಪ್ರಾಸೆಸ್ ಸ್ಟಾರ್ಟ್ ಮಾಡಬೇಕು. ನಾನು ಹೆಲ್ಪ್ ಮಾಡ್ತೀನಿ ವಡೆಗೆ. ಓಕೆ. ಸೊ ಇವಾಗ ನಮ್ಮನೇಲಿ ಪಾಯಸ ಪ್ರಿಪ್ರೇಷನ್ ಹೋಗ್ತಾ ಇದೆ. ಸೊ ಏನು ಮಾಡಿದ್ಯಾ ಶಶಿ? ಫಸ್ಟು ಸಾವಿಗೆ ಹುರಿದಿಟ್ಕೊಂಡಿದ್ದೀನಿ. ಗೋಡಂಬಿ ಮತ್ತೆ ದ್ರಾಕ್ಷಿ ಆಲ್ರೆಡಿ ಡ್ರೈ ಮಾಡಿ ಇಟ್ಟಿದ್ದೀನಿ. ಹಾಲು ಸಕ್ಕರೆ ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ. ಇವಾಗ ಇದು ಹಾಕ್ಬೇಕು, ಸಾವಿಗೆ ಹಾಕ್ಬಿಟ್ಟು ನೆಕ್ಸ್ಟು ಒಂದು 5 ನಿಮಿಷ ಕುದಿ ಬಂದಮೇಲೆ ನೆಕ್ಸ್ಟು ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ಪಾಯಸ ರೆಡಿ. ಓ, ಅಷ್ಟೇನಾ? ಇದೆಲ್ಲ ಹಾಕಲ್ವಾ? ಏನು ಬಾಲ್ ಥರ ಅಂದರೆ ಇರುತ್ತಲ್ಲ, ಅದು ಹಾಕಲ್ಲ. ಸಬ್ಬಕ್ಕಿ ಅದು ಹಾಕಲ್ಲ. ಓಕೆ. ಜಸ್ಟ್ ಕ್ಯಾಮ್ರಾ ಇದು ಇಟ್ಕೊಳ್ಳೋದು. ಬಿಸಿ ಬಿಸಿ ಪಾಯಸ. ಇನ್ನೂ ಗಟ್ಟಿ ಆಗ್ಲಿದೆ, ಹಂಗೆ ಮಾಡೋದು ಚೆನ್ನಾಗಿದೆ. ಸರಿ, ಓಕೆ ಸರಿ. ಈ ಥರ ಪಾಯಸ ರೆಡಿ ಆಗ್ತಾ ಇದೆ. ರೆಡಿ ಆಗಿದ್ಮೇಲೆ ನಾನು ನಿಮಗೆ ಫುಲ್ ತೋರಿಸ್ತೀನಿ. ಓಕೆ. ನೆಕ್ಸ್ಟ್ ಏನು ಮಾಡಬೇಕೆ ನಾನು? ನೆಕ್ಸ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಸಬ್ಬಕ್ಕಿ ಕಟ್ ಮಾಡಿಕೊಡು. ಇಷ್ಟು ಕಟ್ ಮಾಡ್ಕೊಬೇಕು. ಪ್ರಿಪೇರ್ ವಡ. ಓಕೆ. ವಡ ಮಾಡುವಾಗ ವಡ ಹೆಂಗೆ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಓಕೆ. ನಮ್ಮ ಹತ್ರ ಸ್ಟ್ಯಾಂಡ್ ಏನೂ ಇಲ್ಲ, ಇವಾಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದು. ಸೊ ಹ್ಯಾಂಡ್ ಇಸ್ ಎ ಸ್ಟ್ಯಾಂಡ್. ಓಕೆ. ವಿಡಿಯೋ ಕ್ವಾಲಿಟಿ ಕಡಿಮೆ ಇದ್ದರೆ ಸಮಜಿಬಿಡಿ. ಆವಾಗಲೇ ನಮ್ಮ ಹೊರಗತಿ ಹೇಳಿದ್ಲಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಡೋ ಅಂತ. ಸೊ ನಾನು ಇವಾಗ ವಡೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಗೊತ್ತಿಲ್ಲ, ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಸೊ ಪಾಯಸ ರೆಡಿಯಾಗಿದೆ, ಇಲ್ಲಿದೆ. ಟೇಸ್ಟ್ ಮಾಡಿಬಿಟ್ಟು ಹೇಳಬೇಕು. ಬಿಸಿ ಇದೆ, ಆರಿದ್ಮೇಲೆ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ನೆಕ್ಸ್ಟು ವಡೆ ಮಾಡ್ತೀನಿ ಸ್ವಲ್ಪ ಟೈಮಲ್ಲಿ. ವಡೆ ಮಾಡಿದಾಗ ನಾನು ವಡೆ ರೆಸಿಪಿನ ಹೇಳ್ತೀನಿ. ರೆಸಿಪಿ ಅಂದರೆ ಇನ್ಡೆಪ್ತ್ ರೆಸಿಪಿ ಇಲ್ಲ, ಸುಮ್ಮನೆ ನಾರ್ಮಲಾಗಿ ಯಾವ ಥರ ಮಾಡೋದು ಅನ್ನೋ ಪ್ರೊಸೀಜರ್. ಓಕೆ. ವಡೆ ಪ್ರಿಪ್ರೇಷನ್ ಎಲ್ಲ ಆಗಿದೆ. ನೆಕ್ಸ್ಟ್ ಇವಾಗ ಎಣ್ಣೆಗೆ ಇಟ್ಬಿಟ್ಟು ವಡೆ ಸುಡಬೇಕು. ಸೊ ಅಡುಗೆ ಮನೆಯಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ಎಲ್ಲ ಐಟಮ್ ಪ್ರಿಪೇರ್ ಮಾಡಿದ್ದಕ್ಕೆ ಈ ಥರ ಇದೆ. ಎಷ್ಟು ಪಾತ್ರೆ ಇದೆ ತೊಳೆದ್ಬಿಟ್ಟು ನೆಕ್ಸ್ಟು ವಡೆ ಪ್ರಿಪ್ರೇಷನ್. ವಡೆ ಮಾಡ್ತಾ ಇದ್ದೀನಿ ಗಾಯ್ಸ್, ನೋಡಿ. ಫುಲ್ ಕ್ರಿಸ್ಪಿ ವಡೆ. ಏನು ವಡೆನೋ? ಬೇಳೆ ವಡೆ.
ಮದ್ದೂರು ವಡೆ. ಮದ್ದೂರು ವಡೆ ಇಲ್ಲ ಇದು, ಕಡಲೆಬೇಳೆ ವಡೆ, ಮಸಾಲೆ ವಡೆ. ಮಸಾಲ ವಡೆ. ಮಸಾಲ ವಡೆ ಏನೇನು ಐಟಮ್ ಹಾಕಿದ್ದೀನಿ ಅಂದರೆ ಬೇಳೆ, ಕಡಲೆಬೇಳೆ, ಆಮೇಲೆ ಕೊತ್ತಂಬರಿ, ಕರಿಬೇವು ಸೊಪ್ಪು, ಸಬ್ಸಿಗೆ, ಆಮೇಲೆ ಮೆಣಸಿಕಾಯಿ, ಈರುಳ್ಳಿ, ನನಗೂ ಗೊತ್ತು, ಮೆಣಸಿಕಾಯಿ, ಈರುಳ್ಳಿ ಇದೆಲ್ಲ ಹಾಕ್ಬಿಟ್ಟು ಫುಲ್ಲು ಒಂಥರ ನುಣ್ಣಗೆ ಕಟ್ ಮಾಡಿಬಿಟ್ಟು, ಬೇಳೆನೂ ಒಂಥರ ತುಂಬ ನುಣ್ಣಗಿಲ್ಲ, ಸ್ವಲ್ಪ ಸಿಕ್ಕೋ ಥರ ರುಬ್ಕೊಬಿಟ್ಟು ಫುಲ್ಲು ಈ ಥರ ಹಂಗೆ ಲೈಟಾಗಿ ತಟ್ಬಿಟ್ಟು ಹಿಂಗೆ ಎಣ್ಣೆಲಿ ಬಿಡಬೇಕು. ಅವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಇದು ನಾನು ಒಬ್ಬಳೇ ಫುಲ್ಲು ಏನೂ ಮಾಡಿಲ್ಲ, ನಮ್ಮ ಹೊರಗತಿ ಅವರೇ ಹೆಲ್ಪ್ ಮಾಡಿದ್ದು. ಅವರು 60%, ನಾನು 40% ಅಷ್ಟೇ. ಸರಿ, ನಾನು ವಡೆ ಎಲ್ಲ ಸುಟ್ಬಿಟ್ಟು ನಾನು ನಿಮಗೆ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಸೊ ಎಲ್ಲ ರೆಡಿಯಾಗಿದೆ. ಅನ್ನ, ಸಾಂಬಾರ್, ಪಾಯಸ, ವಡೆ ಅಷ್ಟೇ. ಇದನ್ನೆಲ್ಲ ಮಾಡಿಟ್ಬಿಟ್ಟು ಆಮೇಲೆ ನಾನು ಇನ್ನೊಬ್ರ ಮನೆಗೆ ಹೋಗಬೇಕು, ನಮ್ಮ ಅತ್ತೆಯವರ ತಂಗಿ ಮನೆಗೆ. ಅಲ್ಲೋಗಿ ಅರ್ಶಿನ ಕುಂಕುಮ ತಗೋಬೇಕು ಅಷ್ಟೇ. ನಮ್ಮ ಅತ್ತೆ ಇಲ್ಲ, ನಮ್ಮ ಅತ್ತೆ ಅಂಗಡಿಗೆ ಹೋಗೋರೆ, ಅವ್ರು ಬರ್ತಾರೆ, ಆಮೇಲೆ ಬರ್ತಾರೆ. ಇವಾಗ ನಮ್ಮ ಅತ್ತೆ ಅಂಗಡಿಗೆ ಹೋಗ್ಬಿಟ್ಟು ಆಮೇಲೆ ಇನ್ನೊಂದು ನಮ್ಮ ಅತ್ತೆ ತಂಗಿ ನಮ್ಮ ಅತ್ತೆ ತಂಗಿ ಚಿಕ್ಕತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮನೆಯಿಂದ ವಡೆ ಪಾಯಸ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಅವ್ರಿಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ. ತಿರ್ಗಿ ಅವ್ರ ಮನೇಲಿ ಏನಾರು ಮಾಡಿದರೆ ಸ್ಪೆಷಲ್ ಅಲ್ಲಿಂದ ಪ್ಯಾಕ್ ಮಾಡ್ಕೊಂಡು ಎತ್ಕೊಬರ್ತೀವಿ. ಓಕೆ, ಬಾಯ್. ರಾಖಿ ರಕ್ಷಾ ಬಂಧನ್ಗೆ ನಾನು ಇವಾಗ ಈ ಸತಿ ರಾಖಿ ಕಟ್ಬಿಟ್ಟು ವಸೂಲ್ ಮಾಡೋದೆ ಎಲ್ಲರ ಹತ್ರನು. ಅಷ್ಟೇ, ನಮ್ಮ ತಮ್ಮದ್ರು ನಾಳೆ ಬೇರೆ ರಕ್ಷಾ ಬಂಧನ್. ಸೊ ಅದರಿಂದ ರಾಖಿ ಎಲ್ಲ ತಗೋಬೇಕು. ಇವಾಗ ನಮ್ಮ ಅತ್ತೆ ಅಂಗಡಿಲೇ ರಾಖಿ ಇದೆ, ರಾಖಿಯಲ್ಲಿ ಎತ್ಕೋತೀವಿ. ನೀನು ಎಷ್ಟು ಜನ ಕಟ್ತೀಯ ಶಶಿ? ನಾನೊಂದು 4-5 ಜನ ಕಟ್ತೀನಿ, ನನ್ನ ತಮ್ಮಂದ್ರು ಎಲ್ಲರೂ. ಬಟ್ ಎಲ್ಲ ಬೇರೆ ಬೇರೆ ಏರಿಯಾದಲ್ಲಿದ್ದಾರೆ, ಕಲೆಕ್ಷನ್ ಆಗಲ್ಲ ಅಂತ ಅದು ಬೇರೆ ಬೇಜಾರು. ರಾಖಿ ಕಟ್ಬಿಟ್ಟು ನಾನು ಒಂದು ಸ್ವಲ್ಪ ಏನಾದ್ರು ಟೋಕನ್ ಹೊಡಿಯೋಣ. ಹಾಯ್ ಗೈಸ್, ನಾವು ಇವಾಗ ನಾವು ನಮ್ಮ ಚಿಕ್ಕತ್ತೆ ಮನೆಗೆ ರೀಚ್ ಆಗಿದ್ದೀವಿ. ಸೊ ನಮ್ಮ ನಾದ್ನಿದು ಮದುವೆ ರೀಸೆಂಟಾಗಿ ಆಗಿತ್ತು, ಒಂದು ಮಾರ್ಚ್ ಮಂತಲ್ಲಿ. ಆಲ್ಬಮ್ ಎಲ್ಲ ಬಂದಿದೆ, ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ದೀವಿ ಫೋಟೋಸು, ಸಾಫ್ಟ್ ಕಾಪಿ ಇದೆ. ಸೊ ಅಷ್ಟೇ. ಇದು ನಮ್ಮ ಚಿಕ್ಕತ್ತೆ. ಹಾಯ್. ಇದು ನಮ್ಮ ಹೊರಗತಿ. ಬಿಡು, ಅದೆಲ್ಲ ಯಾರು ಏನು ಅನ್ಕೊಳ್ಳಲ್ಲ. ಸೊ ಇದು ನನ್ನ ಹೊರಗತಿ ಆಲ್ರೆಡಿ ತೋರಿಸಿದ್ದೀನಿ. ನಮ್ಮ ನಾದ್ನಿನ ತೋರಿಸ್ತೀನಿ. ಅವರು ಮೇಕಪ್ ಆಗ್ತಾ ಇದ್ದಾರೆ, ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕಂದ್ಬಿಟ್ಟು. ಸೊ ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು, ದೇಹಕ್ಕೆ ನೆರಳು, ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು, ದೇಹಕ್ಕೆ ನೆರಳು, ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ. ಹಾಯ್ ಗೈಸ್, ನಮ್ಮ ಅತ್ತೆ ಮಾರ್ಕೆಟ್ ಹೋಗ್ಬಿಟ್ಟು ಇವಾಗ ಬಂದವ್ರೆ. ಐಟಮ್ ಎಲ್ಲ ತೊಗೊಂಬಂದವ್ರೆ ಅಂಗಡಿಗೆ ಸ್ವಲ್ಪ. ಅದಲ್ಲದೆ ನಾಳೆ ರಕ್ಷಾ ಬಂಧನ್ಗೆ ರಾಖಿ ಎಲ್ಲ ತೊಗೊಬಂದವ್ರೆ. ನೋಡಿರೋದೆಲ್ಲ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಈ ಥರ ಎಲ್ಲ ಇದೆ, ಅದೆಲ್ಲ ಫ್ರೀಯಾಗಿ ಕೊಟ್ಟವ್ರೆ ಅಲ್ಲಿರೋ ಹೋಲ್ಸೇಲ್ ಅಂಗಡಿಯವರು. ನಮ್ಮ ಅತ್ತೆ ಜಾಸ್ತಿ ಐಟಮ್ ತೊಗೊಂಡ್ರು ಅಂತ. ಆಮೇಲೆ ತರಕಾರಿ ಎಲ್ಲ ತೊಗೊಬಂದವ್ರೆ. ಸೊ ಇವಾಗ ತರಕಾರಿ ಎಲ್ಲ ಎತ್ಕೊಂಡು ನಮ್ಮ ಮನೆಗೆ ಹೊರಡ್ತೀನಿ. ಇವಾಗ ನಾವು ನಮ್ಮ ಅತ್ತೆ ಮನೆ ಬಿಟ್ಟು ಹೊರಟಿದ್ದೀವಿ ನಮ್ಮ ಮನೆಗೆ. ಆಲ್ಮೋಸ್ಟ್ ಇವಾಗ ನೀವು 12 o'clock ಹತ್ತಿರ, ಇನ್ನೊಂದು 15 minutes ಇದೆ 12 o'clock ಆಗೋದಕ್ಕೆ. ಸೊ ಇವತ್ತಿನ ಡೇ ಫುಲ್ಲಾಗಿ ಬ್ಯುಸಿಯಾಗಿತ್ತು. ಈ ವ್ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಏನಾದರೂ ರಂಗಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿಬಿಡಿ. ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.